ಸೊ ನಾವು ಹೇಳ್ತಾ ಇದ್ವಿ ನಿಮಗೆ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತ. ಇದ್ರ ಜೊತೆಗೆ ಇನ್ನೊಂದು ಚೆಕ್ ಮೇಟ್ ಇಟ್ಟಿದ್ದಾರೆ, ಹೇಳ್ತೀವಿ ನಿಮಗೆ. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು ದೆಹಲಿಯಲ್ಲಿ ಕೂತು, ಅಂದ್ರೆ ಅಕ್ಷರಶಃ ಹೈಕಮಾಂಡ್ ಮಗ್ಲಲ್ಲೇ ಕೂತು ಈ ಹೇಳಿಕೆ ಕೊಟ್ಟಿರೋದು ನಾನೇ 5 ವರ್ಷ ಕಂಟಿನ್ಯೂ ಆಗೋದು ಅಂತ. ಅದೊಂದು ರೀತಿ ತೊಡೆ ತಟ್ಟದಂಗಿತ್ತು ಆ ಸ್ಟೇಟ್ಮೆಂಟು. 50-50 ಪವರ್ ಶೇರ್ ತಳ್ಳಿ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸೆಪ್ಟೆಂಬರ್ ಕ್ರಾಂತಿ, ಡಿಸೆಂಬರ್ ಡಿ ಫ್ಯಾಕ್ಟರಿ ಎಲ್ಲದಕ್ಕೂ ಗುಣ ಇಟ್ಬಿಟ್ಟಿದ್ದಾರೆ ಈ ಮೂಲಕ. ಅಸಲಿ ಆಟಕ್ಕೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಇಳಿದ್ರ? ಅದಕ್ಕೆ ಬೇಕಾಗಿರುವಂತಹ ವೇದಿಕೆಯನ್ನ ದೆಹಲಿಯಲ್ಲಿ ಕೂತ್ಕೊಂಡೇ ಹಾಗಾದ್ರೆ ಸಿದ್ಧಪಡಿಸ್ಕೊಳ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಡಿಕೆಗೆ ರಾಜಕೀಯ ಹೊಡೆತವನ್ನ ಕೊಟ್ಟೇ ಬಿಟ್ರ ಸಿದ್ದರಾಮಯ್ಯ ಅನ್ನುವಂತಹ ವಿಶ್ಲೇಷಣೆ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಏನ್ ಮಾಡುತ್ತೆ ಇಂಥ ಪರಿಸ್ಥಿತಿಯಲ್ಲಿ? ಅವ್ರು ಕಡ್ಡಿ ತುಂಡಾದಂಗೆ ಹೇಳಿದ್ದಾರೆ, ನಾನೇ ಕಂಟಿನ್ಯೂ ಆಗೋದು, ನನ್ನದೇ ನೇತೃತ್ವದಲ್ಲಿ 2028 ಕೂಡ ಚುನಾವಣೆಯನ್ನ ನಾವು ಫೇಸ್ ಮಾಡ್ತೀವಿ ಅಂತ. ಸೊ ಇಕ್ಕಟ್ಟಿಗೆ ಇವರು ಎಸ್ತಿರುವಂತಹ ಬಾಲ್ಗೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರೋದು ಹೈಕಮಾಂಡ್. ಈಗ ಹೆಂಗ್ ಸಮಾಧಾನ ಮಾಡ್ತಾರೆ, ಹೆಂಗ್ ಉಳಿಸ್ಕೊಳ್ತಾರೆ? ಹಾಗಾದ್ರೆ ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಹೇಗಾಯ್ತು ಅದೇ ರಾಜಕಾರಣ ಕರ್ನಾಟಕದಲ್ಲಿ ನೋಡೋದಕ್ಕೆ ಸಿಗುತ್ತಾ? ಮಧ್ಯಪ್ರದೇಶದಲ್ಲಿ ಸರ್ಕಾರನೇ ಬಿದ್ದು ಹೋಯ್ತು, ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ಪಕ್ಷ ಇನ್ನಿಲ್ಲದಂತೆ ಕುಸಿದು ಹೋಯ್ತು. ಕರ್ನಾಟಕದ ಸಿಚುವೇಶನ್, ಭವಿಷ್ಯ ಏನು ಅನ್ನೋದು ಪ್ರಶ್ನೆ. ಖರ್ಗೆ ಅವರು ಹೇಳಬೇಕು, ರಾಹುಲ್ ಗಾಂಧಿ ಅವರು ಹೇಳಬೇಕು ಅಲ್ವಾ, ವೇಣುಗೋಪಾಲ್ ಹೇಳಬೇಕು, ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ ಪ್ರಶ್ನೆ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ, ಚರ್ಚೆ ಇಲ್ವೇ ಇಲ್ಲ ಅಂತ. ಇದಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಇನ್ನೇನು ಹೇಳ್ಬೇಕು? ಅದೇ ನಿಮ್ಮ ಸ್ಪೆಕ್ಯುಲೇಷನ್. ಅರ್ಥ ಏನು ಅಂತಂದ್ರೆ, ನೀ ಅರ್ಥ ಮಾಡ್ಕೊಂಡಿರೋದಂಗೆ, ಐ ಡೋಂಟ್ ನೋ ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಥವಾ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ಯಾ ಗೊತ್ತಿಲ್ಲ ನನಗೆ. ಸರ್, ರಾಹುಲ್ ಗಾಂಧಿ ಅವ್ರ ಭೇಟಿ ಇವತ್ತು ಆಯ್ತಾ? ಕನ್ಫರ್ಮ್? ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ಈ ಸಾರಿ. ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದೂ ಇಲ್ಲ, ನಮಗೆ ಚರ್ಚೆ ಮಾಡೋಕ್ಕೆ ನನಗಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕರೆದಿಲ್ಲ. ಸುರ್ಜೇವಾಲಾ ಅವರು ಹೇಳಿದ್ದಾರೆ 6 ಗಂಟೆ ಭೇಟಿ ಮಾಡೋಣ ಅಂತ. ಅಲ್ಲ, ನಿನ್ನೆ ಹೇಳಿದ್ರಿ, ನಾವು ಕೇಳಿದ್ದೀವಿ ಏನಂತ ಅಪಾಯಿಂಟ್ಮೆಂಟ್. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಒಂದಂತೂ ಬಹಳ ಕ್ಲಿಯರು, ಅದೇನ್ ಮೆಸೇಜ್ ಅಂದ್ರೆ, ನೀವು ಚೇಂಜ್ ಮಾಡೋದಕ್ಕೆ ಆಲೋಚನೆನೂ ಮಾಡಬೇಡಿ. ಆ ಥರದ ಆಲೋಚನೆ ನೀವು ಮಾಡಿದ್ರು ಕೂಡ ನಾನಂತೂ ಬಗ್ಗೋನಲ್ಲ, ನಾನಂತೂ ಕಿಚ್ಚಬ್ಬಿಸುವ ಸ್ಟೇಟ್ಮೆಂಟ್ ಅನ್ನ ಈ ಮೂಲಕ ಕೊಡ್ತಾ ಇದ್ದೀನಿ, ಇದೊಂದು ಮೆಸೇಜ್ ನಿಮಗೆ ಅಂತ ಕೊಟ್ಟಂಗಿದೆ. ಆಮೇಲೆ ಶಾಸಕರ ಬೆಂಬಲದ ಬಗ್ಗೆ ಕೂಡ ಮಾತಾಡ್ತಾರೆ ಸಿದ್ದರಾಮಯ್ಯ ಅವರು. ಮಮತಾ, ಹೌದು, ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾದಂಥ ಸಂದೇಶವನ್ನ ರವಾನೆ ಮಾಡಿರುವಂಥದ್ದು. ಅಧಿಕಾರದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಅಥವಾ ನಾಯಕತ್ವದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ದೆಹಲಿಯಲ್ಲೇ ಕೂತು ಹೈಕಮಾಂಡ್ಗೆ ರವಾನಿಸುವಂಥ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವಂಥದ್ದು. ನೋಡಿ, ಈ ಅಧಿಕಾರದ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಊಹಾಪೋಹಗಳು ಕೇಳಿ ಬರ್ತಾ ಇತ್ತು. ಸಾಕಷ್ಟು ಶಾಸಕರು ಮಾತಾಡ್ತಾ ಇದ್ರು, ಸಚಿವರು ಮಾತಾಡ್ತಿದ್ರು, ಸೆಪ್ಟೆಂಬರ್ ಕ್ರಾಂತಿ ಅಂತ ಎಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆ ಎಲ್ಲಾ ಹೇಳಿಕೆಗಳಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನೋಡಿ, ಈ ಸೆಪ್ಟೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ನಾವು ಕೂಡ ಈ ಪ್ರಶ್ನೆಯನ್ನು ಅವ್ರು ಮುಂದಿಟ್ವಿ. ನಿಮ್ಮದೇ ಸಚಿವರು, ನಿಮ್ಮದೇ ಕ್ಯಾಬಿನೆಟ್ ನಲ್ಲಿರುವಂತವರು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಸೊ ಇದು ಅಧಿಕಾರ ಬದಲಾವಣೆಯ ಸುಳಿವಲ್ಲದೆ ಇನ್ನೇನು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಆ ರೀತಿಯಾದಂತ ಯಾವುದೇ ಬದಲಾವಣೆಗಳಿಲ್ಲ ಅಂತ ಹೇಳಿಕೆಗಳು ಕೇವಲ ಬೆಂಬಲಿಗರಿಂದ ಬರ್ತಾ ಇದ್ದಾವೆ. ಸೊ ಅವರು ಬೆಂಬಲವನ್ನು ಕೊಡುವಂಥದ್ದು ಕೂಡ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಇಂತಹ ಯಾವುದೇ ಚರ್ಚೆಗಳಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅವರು ಶಾಸಕರ ಬೆಂಬಲದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಶಾಸಕರ ಬೆಂಬಲ ನನಗಿದೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಶಾಸಕರ ಬೆಂಬಲ ಇದೆ, ಆದರೆ ದೊಡ್ಡ ಪ್ರಮಾಣದಲ್ಲಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಡೋ ಮೂಲಕ ನನಗೆ ಅತಿ ಹೆಚ್ಚು ಶಾಸಕರ ಬೆಂಬಲ ಇದೆ ಅನ್ನುವಂತಹ ಸುಳಿವನ್ನ ಕೂಡ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಒಂದು ವೇಳೆ ನೀವು ನಾಯಕತ್ವ ಬದಲಾವಣೆಗೆ ಪ್ರಯತ್ನವನ್ನ ಮಾಡಿದರೆ ಅದರ ಪರಿಣಾಮ ಬದಲಿಯಾಗಿರುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಅವರು ಪರೋಕ್ಷವಾಗಿ ಹೈಕಮಾಂಡ್ಗೆ ಕೊಡುವ
ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್.